ಈಗ ಮಂಡ್ಯದಿಂದ ಕಾಂತರಾಜ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಕಾಂತರಾಜ್ ಅವರೇ. ನಮಸ್ಕಾರ ಮೇಡಮ್. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಿತ್ತು? ಗುರುಗಳ ಪಾದಕ್ಕೆ ಶರಣು ಮೇಡಮ್. ಇದಾರೆ ಶಾಸ್ತ್ರಿಗಳು, ಮಾತಾಡಿ. ಕಾಂತರಾಜ್ ಅವರೇ, ಗುರುಗಳ ನಿಮ್ಮ ಪಾದಕ್ಕೆ ಶರಣು. ಅಯ್ಯೋ ರಾಮ, ನೀವು ದೊಡ್ಡ ಮಾತಾಡಬಾರ್ದು ಹೀಗೆ. ಗುರುಗಳು ವಸ್ತುತಃ ಶೃಂಗೇರಿಯಲ್ಲೋ ಅಲ್ಲಿ ಮಂತ್ರಾಲಯದಲ್ಲೋ ಇರ್ತಾರೆ, ಅವರು ನಿಜವಾದ ಗುರುಗಳು. ನಾವೆಲ್ಲ ಸುಮ್ಮನೆ ಹೀಗೇನೋ ಮಾರ್ಗದರ್ಶನ ಮಾಡೋರು ಅಷ್ಟೇ. ಏನೋ ಒಂದು ಜೀವನ ಹೇಗಿದೆ. 1.5 ವರ್ಷದಿಂದ ನಿಮ್ ಪಾದಕ್ಕೆ ಟ್ರೈ ಮಾಡ್ತೀವಿ ಗುರುಗಳು, ಇವತ್ತೇ ಸಿಕ್ಕಿರೋದು ನನಗೆ. ಆಗ್ಲಿ, ತುಂಬಾ ಸಂತೋಷ. ಏನು ತಮ್ಮ ಬಗ್ಗೆನಾ? ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ. ಮಗನ ಬಗ್ಗೆ. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. 11/10/2002. 11/10/2002. ಟೈಮು ಶುಕ್ರವಾರ. ಹಾ, ಟೈಮು ಬೆಳಿಗ್ಗೆ 9:20. 9:20. ಏನ್ ಕೇಳ್ಬೇಕಿತ್ತು ಮಗನ ಬಗ್ಗೆ? ಮೇಡಮ್, ಮಗನ ಕೆಲ್ಸದ ಬಗ್ಗೆ ಕೇಳ್ಬೇಕಿತ್ತು. MA ಮುಗಿಸೋನೆ. ಓಕೆ, ಏನ್ ಕೆಲಸ ಸಿಗುತ್ತೆ ಮುಂದೆ ಅಂತ ಮಾತಾಡಿ ಶಾಸ್ತ್ರಿಗಳ. ನಮಸ್ಕಾರ ಗುರುಗಳೇ. ನೋಡ್ತಾ ಇದ್ದೀನಿ ಈಗ ಕೆಲಸದ ಬಗ್ಗೆ ತಮಗೆ ಆತಂಕ ಆಗಿದೆ ಅಲ್ವಾ? ನೋಡ್ರಿ, ಆತಂಕ ಮಾಡ್ಕೋಬೇಡಿ. ಕರ್ಮಾಧಿಪತಿ ಲಾಭದಲ್ಲಿದ್ದಾನೆ, ಯೋಚನೆ ಮಾಡಬೇಡಿ. ಕರ್ಮಾಧಿಪತಿ ಲಾಭದಲ್ಲಿದ್ದರೆ ಅವರು ಮಾಡುವ ಪ್ರತಿ ಕೆಲಸಕ್ಕೂ ಹಣ ಬರುತ್ತೆ, ಸಂಪಾದನೆಯಾಗುತ್ತೆ, ಮತ್ತು ಅಷ್ಟೇ ಅಲ್ಲ ಕೀರ್ತಿಯೂ ಸಿಗುತ್ತೆ. ಹೀಗಾಗಿ ಅಂಥ ಒಳ್ಳೆ ರವಿ ಬುಧಾದಿತ್ಯ ಯೋಗ, ಬುಧೇನ ನಿಪುಣಂ ಧೀಕೀರ್ತಿ ಸೌಖ್ಯಾನ್ವಿತಂ ಅಂತ ಶಾಸ್ತ್ರದ ಮಾತು. ಹೀಗಾಗಿ ಅವ್ಯಾವುದು ಸುಳ್ಳಾಗುವುದಿಲ್ಲ, ಚೆನ್ನಾಗಿದೆ, ಆತಂಕ ಬೇಡ. ಪ್ರಸ್ತುತ ಕಾಲ ಇವರಿಗೆ ಶುಕ್ರದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು. ಈಗ ಶನೈಶ್ಚರನ ಕಾಲ ನಡೀತಾ ಇದೆ. 2028 ಫೆಬ್ರವರಿ ನಂತರ ಈಗಲೂ ಚೆನ್ನಾಗಿದೆ. ಈಗ 28 ಫೆಬ್ರವರಿ ನಂತರ ಬುಧನ್ ಪ್ರಾರಂಭ ಆಗುತ್ತೆ, ಅಲ್ಲಿಂದ ತುಂಬ ಚೆನ್ನಾಗಿದೆ. ಈಗ ಶನೈಶ್ಚರ ನಡೀತಾ ಇದೆ, ಹೀಗಾಗಿ ಅವ ಶನಿ ಅಷ್ಟಮದಲ್ಲಿದ್ದಾನೆ. ಈ ಕಾರಣದಿಂದಾಗಿ ಸ್ವಲ್ಪ ವ್ಯಥೆ, ಏನೋ ಆತಂಕ ಇವುಗಳು ಆವರಿಸ್ಬಿಟ್ಟಿರುತ್ತೆ. ಇದಕ್ಕೆ ಆಂಜನೇಯನ ಪ್ರಾರ್ಥನೆ ಮಾಡಲಿ ಅವರು. ಪ್ರತಿ ಶನಿವಾರ ಆಂಜನೇಯ ಸನ್ನಿಧಾನಕ್ಕೆ ಹೋಗಿ ಬರಲಿ. 2028 ಫೆಬ್ರವರಿ ನಂತರ ಇನ್ನೂ ಅವ್ರದ್ದು ಪ್ರಾರಂಭ ಆಗ್ತಾ ಇದೆ ಜೀವನ, ಆತಂಕ ಬೇಡ. ಮುಂದಿನ 2028 ಫೆಬ್ರವರಿ ನಂತರ ತುಂಬ ಒಳ್ಳೆಯ ಬದುಕಿನ ಹಾದಿ ಇದೆ, ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾರೆ. ಒಳ್ಳೆಯದಾಗಲಿ. ಎಸ್, ಇನ್ನು ದಾವಣಗೆರೆಯಿಂದ ಕುಮುದಾ ಕರೆ ಮಾಡಿದ್ದಾರೆ. ನಮಸ್ತೆ ಕುಮುದಾ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಡೇಟ್ ಆಫ್ ಬರ್ತ್ ಹೇಳಿ. 12/1/2006. 12/1/2006. ಓಕೆ, ಟೈಮು ಬೆಳಗ್ಗೆ 5:05. ಓಕೆ, ಏನ್ ಪ್ರಶ್ನೆ ಇತ್ತು? ಅವನು ಈ ಸಲ ಸೆಕೆಂಡ್ PUC ನೀಟ್ ಎಕ್ಸಾಮ್ ತಗೋತಿದ್ದಾನೆ. ಹೆಂಗ್ ಆಗುತ್ತೆ, ಸಕ್ಸಸ್ ಆಗುತ್ತೋ ಅಥವಾ ಏನು ಅಂತ. ಓಕೆ, ಮಾತಾಡಿ ಶಾಸ್ತ್ರಿಗಳ ಹತ್ರ. ನಮಸ್ಕಾರ ಕುಮುದ. ನಮಸ್ತೆ ಗುರುಗಳೇ. ನಮಸ್ಕಾರ. ನನ್ನ ಮಗನ ಬಗ್ಗೆ ಕೇಳಬೇಕಾಯ್ತು. ಗೊತ್ತಾಯ್ತು, ಕೇಳಿಸ್ಕೊಂಡೆ ಇಷ್ಟೊತ್ತು ನಿಮ್ಮ ಮಾತು. ಹೇಗೆ ಚೆನ್ನಾಗಿ ಓದ್ತಾನ ಅಥವಾ ಮುಂದೆ ಏನು ಆಗುತ್ತಾ ಅನುಕೂಲ, ಆ ರೀತಿಯ ನಿಮಗೆ ಧಾವಂತ ಯೋಚನೆ ಮಾಡಬೇಕು. ಚೆನ್ನಾಗಿದೆ. ಪಂಚಮಾಧಿಪತಿ ಪಂಚಮ ಸ್ಥಾನದಲ್ಲಿದ್ದರೆ ಬಲ ಇದೆ ಅಂತ ಅರ್ಥ. ಹೀಗಾಗಿ ಇಲ್ಲಿ ಕುಜ ಇದ್ದಾನೆ. ಹೀಗಾಗಿ ಕುಜನಿಗೆ ಅವನಿಗೆ ಸ್ವಲ್ಪ ರಜೋಗುಣ ಇರ್ತದೆ, ಓದಿ ಮುಗಿಸಿಬಿಡಬೇಕು ಅಂತಕ್ಕಂಥ ಆತುರತೆ ಕೂಡ ಇರುತ್ತದೆ. ಹೀಗಾಗಿ ಆ ಆತುರಕ್ಕೆ ಅವನ ಸಹಕಾರವೂ ಇದೆ. ಕೆಲವೊಮ್ಮೆ ಏನಾಗುತ್ತೆ, ರಜೋಗುಣ ನಮ್ಮನ್ನು ಹಾಳು ಮಾಡಿಬಿಡುತ್ತೆ. ಅತಿಯಾದ ಉತ್ಸಾಹ ಒಳ್ಳೆಯದಲ್ಲ, ಅತಿ ಉತ್ಸಾಹ ಇರಬಾರ್ದು. ಉತ್ಸಾಹ ಇರಬೇಕು, ಕಳ್ಕೋಬಾರ್ದು. ಆದರೆ ಇದು ಒಳ್ಳೆಯದು. ಹೀಗಾಗಿ ತುಂಬ ಚೆನ್ನಾಗಿದೆ. ಮತ್ತು ಅಷ್ಟೇ ಅಲ್ಲ, ಗುರುದೃಷ್ಟಿ ಇದೆ. ಪಂಚಮಕ್ಕೆ ಗುರುದೃಷ್ಟಿ ಬಿದ್ದುಬಿಟ್ರೆ ತುಂಬ ಒಳ್ಳೆಯದು. ಒಳ್ಳೆಯ ಮೇಧಾವಿಗಳಾಗ್ತಾರೆ, ಒಳ್ಳೆಯ ಸ್ಥಾನಮಾನಕ್ಕೆ ಬರ್ತಾರೆ. ಹೀಗಾಗಿ ನಿಮಗೂ ಕೂಡ ಈಗ ಈ ಹಿಂದೆ ಒಂದು ಜಾತಕ ನೋಡಿದ್ವಿ, ಅದು ಚೆನ್ನಾಗಿದೆ. ಈ ಜಾತಕವು ಕೂಡ ತುಂಬ ಚೆನ್ನಾಗಿದೆ, ಆತಂಕ ಬೇಡ. ಪ್ರಸ್ತುತ ಕಾಲ ಇದು ರಾಹುವಿನ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು. ಚಂದ್ರಭಕ್ತಿ ನೋಡಿ, ರಾಹು ಬೃಹಸ್ಪತಿ ಸಂಧಿಶಾಂತಿ ಇದೆ. 2026 ಮೇ ನಂತರ ಅದನ್ನು ಮಾಡಿಸಿ ದಯವಿಟ್ಟು. ಸಂಧಿಶಾಂತಿ, ರಾಹು ಬೃಹಸ್ಪತಿ ಸಂಧಿಶಾಂತಿ, ಇದನ್ನು ತಪ್ಪದೆ ಮಾಡಿಸಿ. 2027 ಜೂನ್ ನಂತರದಲ್ಲಿ ಗುರು ಪ್ರಾರಂಭವಾಗುತ್ತೆ. ಗುರು ಲಾಭದಲ್ಲಿದ್ದಾನೆ, ತುಂಬ ಚೆನ್ನಾಗಿದೆ. ಅಲ್ಲಿಂದ ಲೈಫ್ ತುಂಬ ಚೆನ್ನಾಗಿರುತ್ತೆ ಇವರಿಗೆ. ಒಳ್ಳೆಯದಾಗಲಿ. ಇನ್ನು ದಾವಣಗೆರೆಯಿಂದ ಮತ್ತೊಬ್ರು ಕಾಲ್ ಮಾಡಿದ್ದಾರೆ, ರಾಜೇಶ್ ಅಂತ. ರಾಜೇಶ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಳಿಯನ್ ಬಗ್ಗೆ ಕೇಳಬೇಕಿತ್ತು. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. 2/8/2017. 2/8/2017. ಟೈಮು 8:31 ಬೆಳಿಗ್ಗೆ. ಬೆಳಿಗ್ಗೆ 8:31. ಹೌದು. ಓಕೆ, ಏನ್ ಪ್ರಶ್ನೆ? ಅವನ ಆರೋಗ್ಯ ಸ್ವಲ್ಪ, ಅವನು ಹುಟ್ಟುವಾಗ್ಲೇ ಸ್ವಲ್ಪ ಅಸ್ತವ್ಯಸ್ತಾಗಿ ಸ್ವಲ್ಪ ಅಂಗವಿಕಲ ಆಗಿದ್ದಾನೆ. ಓಕೆ, ಸ್ವಲ್ಪ ಸಮಸ್ಯೆ ಇದೆ. ಆಮೇಲೆ ಒಂದು ಬಾಯಲ್ಲಿ ಜೊಲು ಬರ್ತಾ ಇರ್ತದೆ, ಆಮೇಲೆ ಕಾಲು ಎಳೆದಾಗ್ತಾನೆ, ಆರೋಗ್ಯ ಸಮಸ್ಯೆ ಇದೆ. ಅದು ಸ್ವಲ್ಪ ಕೇಳಬೇಕಿತ್ತು ಮೇಡಮ್. ಬಹಳ ಬೇಜಾರಾಗ್ಬಿಟ್ಟಿದೆ ಅವನ ಬಗ್ಗೆ ನಂಗೆ. ಅದಕ್ಕೆ ಮಾತಾಡಿ ಸರ್. ಶಾಸ್ತ್ರಿ ನಮಸ್ಕಾರ. ನಮಸ್ಕಾರ ರಾಜೇಶ್. ನಮಸ್ತೆ ಶಾಸ್ತ್ರಿ. ನಮಸ್ತೆ. ನಮಸ್ಕಾರ. ಇದು ಜಾತಕದಲ್ಲಿ ಲಗ್ನಾಧಿಪತಿ ರವಿ ವ್ಯಯದಲ್ಲಿದ್ದಾನೆ. ಲಗ್ನದ ಅಧಿಪತಿ, ದೇಹದ ಅಧಿಪತಿ ದುಸ್ಥಾನದಲ್ಲಿದ್ದರೆ ಸಾಮಾನ್ಯವಾಗಿ ಈ ರೀತಿಯ ಒಂದು ಬಾಧೆಗಳು ಮತ್ತು ಅಲ್ಲಿ ಕುಜನ ಜೊತೆಗಿರತಕ್ಕಂಥದ್ದು.
ಇದು ಸ್ವಲ್ಪ ಮಟ್ಟಿಗೆ ತೊಡಕನ್ನು ಸೂಚಿಸುತ್ತೆ. ಅಷ್ಟೇ ಅಲ್ಲದೆ ಲಗ್ನಕ್ಕೆ ಶನಿ ದೃಷ್ಟಿಯೂ ಇದೆ. ಇದನ್ನೆಲ್ಲ ಸ್ವಲ್ಪ ಸೂಕ್ಷ್ಮವಾಗಿ ಪರಿಶೀಲಿಸ್ಕೊಳ್ಬೇಕು. ಈ 2 ನಿಮಿಷದ ಕಾಲದಲ್ಲೇ ಇಷ್ಟೆಲ್ಲ ತೊಡಕಿರೋದು ಗೊತ್ತಾಗ್ತಾ ಇದೆ. ಹೀಗಿರುವಾಗ ಏನು ಮಾಡೋದು ಅಂದರೆ ನಮ್ಮ ಕೈಯಲ್ಲಿ ಯಾವುದಿಲ್ಲವೋ ಅದು ಅತೀತವಾದ ಆ ವಿಧಿಯ ಕೈಯಲ್ಲಿರುತ್ತೆ. ಹೀಗಾಗಿ ಈಶ್ವರನ ಆರಾಧನೆ ಮಾಡಲಿ. ಪ್ರತಿ ಭಾನುವಾರ ಈಶ್ವರನಿಗೆ ರುದ್ರಾಭಿಷೇಕ ಮಾಡಿಸಿ, ಆ ತೀರ್ಥ ಪ್ರೋಕ್ಷಣೆ, ತೀರ್ಥ ಸೇವನೆ ಮಾಡಿಸಿ. ಲಗ್ನಾಧಿಪತಿ ರವಿಯೇ ಆಗಿರೋದ್ರಿಂದ, ರವಿಗೆ ಈಶ್ವರನ ಆರಾಧನೆ ಹೇಳಿರೋದ್ರಿಂದ ಈಶ್ವರನ ಆರಾಧನೆ, ಶಿವಕವಚವನ್ನು ಕೇಳಿಸ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿ, ಈಶ್ವರನಿಗೆ ರುದ್ರಾಭಿಷೇಕ ಮಾಡಿಸಿ, ಪ್ರೋಕ್ಷಣೆ, ತೀರ್ಥ ಸೇವನೆ ಮಾಡಿ. ಇದು ಕ್ರಮೇಣ ಒಂದಷ್ಟು ಕಾಲ ಬೇಕು. ಇದನ್ನು ಮಾಡಿಸಿ, 1 ವರ್ಷ ನಿರಂತರವಾಗಿ ಮಾಡಿಸಿ. ಭಗವಂತನ ಕೃಪೆ ಇದ್ದರೆ ಮೂಕಂ ಕರೋತಿ ವಾಚಾಲಂ ಪಂಕುಂ ಲಂಘಯತೆ ಗಿರಿಂ ಅಂತ ಹೇಳ್ತಾರಲ್ಲ. ಹೀಗಾಗಿ ಏನೇ ಸಮಸ್ಯೆ ಇದ್ರೂ ಅದನ್ನು ದಾಟುವ ಶಕ್ತಿ ಭಗವಂತ ಕರುಣಿಸಬೇಕು. ಈಶ್ವರನ ಆರಾಧನೆ ನಿರಂತರವಾಗಿ ಮಾಡಿ, ಅದು ತುಂಬ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ, ನಾನು ಪ್ರಾರ್ಥನೆ ಮಾಡ್ತೀನಿ. ಶುಭವಾಗಲಿ. ಧನ್ಯವಾದಗಳು ರಾಜೇಶ್ ಅವರೇ. ಈಗ ಚಾಮರಾಜನಗರದಿಂದ ಶ್ರೀನಿವಾಸ್ ನಾಯಕ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳ್ಬೇಕಾಯ್ತು. ಡೇಟ್ ಆಫ್ ಬರ್ತ್ ಹೇಳಿ. 29/11/1995. 29/11/95. ಟೈಮು 95. ಸಮಯ 11 ಗಂಟೆ ರಾತ್ರಿ 11 ಗಂಟೆ. ಏನ್ ಪ್ರಶ್ನೆ ಕೇಳಬೇಕು ಮಗನ ಬಗ್ಗೆ? ಮೇಡಮ್, ಅವ್ರಿಗೆ ಮದುವೆ ಯಾವ್ದೋ ಫಿಕ್ಸ್ ಆಯ್ತಾ ಇಲ್ಲ ಮೇಡಮ್. ಓಕೆ, ಯಾವಾಗ ಮದುವೆ ಅಂತ ಮಾತಾಡಿ ಶಾಸ್ತ್ರಿ. ಶಾಸ್ತ್ರಿ. ಶ್ರೀನಿವಾಸ್ ನಾಯಕ್ ಅವರೇ ನಮಸ್ಕಾರ. ನಮಸ್ತೆ ಸ್ವಾಮಿ. ನಮಸ್ಕಾರ. ತಮ್ಮ ಮಾತಿನಲ್ಲಿ ದುಗುಡ ಧಾವಂತ ಎರಡೂ ಇದೆ. ಮದುವೆ ಯಾವಾಗ ಆಗುತ್ತಪ್ಪ ಅಂತ ನೋಡಿ. ಸಪ್ತಮಾಧಿಪತಿ ಅಂದರೆ ವಿವಾಹದ ಅಧಿಪತಿ ಮತ್ತು ಲಗ್ನಾಧಿಪತಿ ಚಂದ್ರ, ವಿವಾಹದ ಅಧಿಪತಿ ಶನಿ ಇಬ್ಬರು ಒಟ್ಟಾಗಿದ್ದಾರೆ ಅಷ್ಟಮದಲ್ಲಿ. ಅಷ್ಟಮ ಸ್ಥಾನ ಸ್ವಲ್ಪ ದುಸ್ಥಾನ. ಈಗ ಪ್ರಸ್ತುತ ಕಾಲವನ್ನು ನೋಡಿದ್ರೆ ಈಗ ಶನಿ ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಕುಜನ ಭುಕ್ತಿ ನಡೀತಾ ಇದೆ. ಒಂದು ಸಲ ನೀವು ನಿಮ್ಮ ಹತ್ತಿರದಲ್ಲಿ ಇದೆಯಲ್ಲ ಮಹದೇಶ್ವರ, ಮಲೆ ಮಹದೇಶ್ವರ ಸ್ವಾಮಿ, ಆ ಸನ್ನಿಧಾನಕ್ಕೆ ಹೋಗಿ ಒಂದು ಪ್ರಾರ್ಥನೆ ಮಾಡಿ ಬನ್ನಿ. ಅದರಿಂದ ತುಂಬ ಅನುಕೂಲ ಆಗುತ್ತೆ. ಶನೈಶ್ಚರನ ಆ ಸಪ್ತಮಾಧಿಪತಿ ಅಷ್ಟಮದಲ್ಲಿದ್ದಾಗ ಈ ಮಲೆ ಮಹದೇಶ್ವರನ ಪ್ರಾರ್ಥನೆಯಿಂದ ತುಂಬ ಅನುಕೂಲ ಆಗುತ್ತೆ. ನೀವು ಒಂದು ಸಲ ಹೋಗಿ ಬನ್ನಿ. ಚಂದ್ರ ಶನೈಶ್ಚರ ಶಾಂತಿ ಮಾಡಿಸ್ಬೇಕು. ಹತ್ತಿರದಲ್ಲಿ ಯಾವುದಾದ್ರು ದೇವಸ್ಥಾನದಲ್ಲಿ ಕೇಳಿಕೊಂಡು ಚಂದ್ರ ಶನೈಶ್ಚರ ಶಾಂತಿ ಅದನ್ನು ಮಾಡಿಸಿ. ಇಲ್ಲ ಸ್ವಲ್ಪ ಅಕ್ಕಿ ಹಾಗೂ ಎಳ್ಳು ಇದನ್ನು ಈಶ್ವರ ಸನ್ನಿಧಾನಕ್ಕೆ ಪ್ರತಿ ಶನಿವಾರ ಕೊಟ್ಟು ಬನ್ನಿ. ಹೀಗೆ 8 ಶನಿವಾರ ಇದನ್ನು ಮಾಡಿಸಿ ನಿಮ್ಮ ಹುಡುಗನ ಕೈಲಿ. ಅದರಿಂದ ಸಹಾಯ ಆಗುತ್ತೆ. ಆ ಮಧ್ಯೆ ಒಂದು ಸಲ ಮಹದೇಶ್ವರ ಬೆಟ್ಟಕ್ಕೆ ಹೋಗಿ ಪ್ರಾರ್ಥನೆ ಸಲ್ಲಿ. ಮಹದೇಶ್ವರ ಸ್ವಾಮಿ ತುಂಬ ಭಕ್ತರನ್ನು ತುಂಬ ಪ್ರೀತಿಸ್ತಕ್ಕಂತಹ ದೈವ ಯಾರು ಅಂದರೆ ಅಲ್ಲಿದೆ. ಹೀಗಾಗಿ ಒಂದು ಸಲ ಹೋಗಿ ಪ್ರಾರ್ಥನೆ ಸಲ್ಲಿಸಿ ಬನ್ನಿ. ನಿಮ್ಮ ಕಣ್ಣೀರು ದುಗುಡ ಎಲ್ಲವನ್ನು ಒರೆಸ್ತಾನೆ ಮಹದೇಶ್ವರ. ಒಳ್ಳೆಯದಾಗಲಿ. ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಈಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.